ಪ್ರಿಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ನ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಮುಂದುವರಿದ ಭಾಗ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ಅದು 17ನೇ ಪ್ರಶ್ನೆ. ಪ್ರಶ್ನೆ 4, 7, 10 ಈ ಸಮಾಂತರ ಶ್ರೇಣಿಯ 4, 7, 10 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಸಮಾಂತರ ಶ್ರೇಣಿ ಯಾವುದು ಮಕ್ಕಳೇ? 4, 7, 10 ಇತ್ಯಾದಿ. ಈ ಸಮಾಂತರ ಶ್ರೇಣಿಯನ್ನು ನೀವು ಒಂದು ಸಲ ಬರ್ಕೊಳ್ಳಿ. 4, 7, 10 ಇತ್ಯಾದಿ. ಇಲ್ಲಿ ನಾವು ಏನನ್ನು ಕಂಡುಹಿಡಿಯಬೇಕು? ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಮೊದಲು ನಾವು ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ. 4, 7, 10 ಇತ್ಯಾದಿ. ಇಲ್ಲಿ ನಾವು 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಬೇಕಾಗಿದೆ. ಇದಕ್ಕಾಗಿ ನಮಗೆ ಅವಶ್ಯಕತೆ ಇರೋದು ಎ ಅಂದರೆ ಮೊದಲನೇ ಪದ. ಎ = 4. ಇಲ್ಲಿ ಮೊದಲೇ ಇರುವಂಥ ಪದ 4, ಅದಕ್ಕಾಗಿ ನಾವು ಎ = 4 ಅಂತ ತಗೊಳ್ಳೋಣ. ನಂತರ ಡಿ ಅಂತಂದರೆ ಎರಡನೇ ಪದ ಮೈನಸ್ ಮೊದಲನೇ ಪದ, ಅಂದರೆ A2 - A1. A2 ಅಂತಂದರೆ ಎರಡನೇ ಪದ, A1 ಅಂತಂದರೆ ಮೊದಲನೇ ಪದ. A2 - A1 ಇಲ್ಲಿ A2 7. ಇಲ್ಲಿ A1 ಅಂತಂದರೆ ನಾವು ಎ ಅಂತ ತೊಗೊಂಡಿದ್ದೀವಿ. A2 ಇದು 7. ಎರಡನೇ ಪದ ಅಂದರೆ 7 - 4. A2 - A1 ಅಂತಂದರೆ 7 - 4. 7ರಲ್ಲಿ 4ಅನ್ನು ಕಳೆದ್ರೆ ಸಿಗುವಂಥದ್ದು ಎಷ್ಟು? 7 - 4 3. 7 - 4 3. ಇಲ್ಲಿ ನಾವು ಎಷ್ಟು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಬೇಕು? ನಾವು ಕಂಡುಹಿಡಬೇಕಾಗಿದ್ದು 20 ಪದಗಳವರೆಗಿನ ಮೊತ್ತ. ಅಂದರೆ ನಾವು n = 20 ಹಾಕೋಣ ಮತ್ತು SN = ? ಈಗ ನಾವು ಸೂತ್ರವನ್ನು ಬರೆಯೋಣ. ಇಲ್ಲಿ A, D ಮತ್ತು N ಇರುವಂತಹ ಸೂತ್ರವನ್ನು ನಾವು ಬರೀಬೇಕು. ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರದಲ್ಲಿ ನಾವು A, D ಮತ್ತು N ಇರುವಂತಹ ಸೂತ್ರವನ್ನು ಬರೆಯೋಣ. SN = n/2 × 2A + n - 1 × D. ಇದು A, D ಮತ್ತು N ಕೊಟ್ಟಾಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ. ಈಗ ನಾವು SN = ಅಂದರೆ S20. n ಇಲ್ಲಿ 20 ಇದೆ. n ಜಾಗದಲ್ಲೆಲ್ಲ ನಾವು 20 ಹಾಕೋಣ. 20/2. ಈ ಎರಡನ್ನು ಹಾಗೆ ಬರೆಯೋಣ. 2. ಎ ಬೆಲೆಯನ್ನು ಹಾಕೋಣ. ಎ ಬೆಲೆ ಎಷ್ಟಿದೆ? 4. 2A ಅಂದರೆ 2 × A ಅಂದರೆ 2 × 4 ಪ್ಲಸ್ ಮತ್ತು ಪುನಃ ಈ n ಜಾಗದಲ್ಲಿ ನಾವು 20ಅನ್ನು ಹಾಕೋಣ. n - 1 ಅಂತಂದರೆ 20 - 1 × D. ಡಿನ ಬೆಲೆ ಎಷ್ಟು ಮಕ್ಕಳೇ? 3. ನಾವು A, D ಮತ್ತು Nಗಳ ಬೆಲೆಯನ್ನು ಆದೇಶಿಸಿದ್ದೀವಿ. ನಂತರ ನಾವು ಇಲ್ಲಿ ಕ್ಯಾನ್ಸಲ್ ಆದರೆ 2ರ ಮಗ್ಗಿಯಲ್ಲಿ 20 ಇದೆ, ಅದಕ್ಕಾಗಿ 2 × 1 = 2, 2 × 10 = 20. ಈಗ ಬರೆಯೋಣ. S20 ಇಲ್ಲಿ ಈಕ್ವಲ್ಸ್ ಬರೆಯೋಣ. ನಮಗೆ ಇಲ್ಲಿ 20ಅನ್ನು 2ರಿಂದ ಭಾಗಿಸಿದಾಗ 10 ದೊರಕಿದೆ. 10 ಬರೆಯೋಣ. ನಂತರ ಇಲ್ಲಿ 2 × 4 ಇದೆ, ಅದನ್ನು ಗುಣಿಸಿ ಬರೆಯೋಣ. 2 × 4 = 8, 2 × 4 = 8 ಮತ್ತು ಈ ಪ್ಲಸ್ಸನ್ನು ಹಾಗೆ ಬರೆಯೋಣ. 20 - 1 19 ಆಗುತ್ತೆ. 19 × 3 19 × 3 ಮತ್ತು ಈ ಸ್ಕ್ವೇರ್ ಬ್ರ್ಯಾಕೆಟನ್ನು ಕಂಪ್ಲೀಟ್ ಮಾಡೋಣ. ಮತ್ತು ಪುನಃ S20 ಈಕ್ವಲ್ಸ್ ಬರೆಯೋಣ. S20 ಈಕ್ವಲ್ಸ್ ಈ 10ಅನ್ನು 10, 8ಅನ್ನು ಹಾಗೆ 8 ಅಂತ ಬರೆಯೋಣ, ಪ್ಲಸ್ ಇವೆರಡನ್ನು ಗುಣಿಸಿ ಬರೆಯೋಣ. 19 3 19 3 = 57.
ನೆಕ್ಸ್ಟ್ ಸ್ಟೆಪ್ನಲ್ಲಿ S20 ಈಕ್ವಲ್ಸ್ ಈ 10ನ್ನು 10 ಅಂತ ಬರೆಯೋಣ. ಇವೆರಡನ್ನು ಕೂಡಿಸೋಣ. 57 + 8 65 ಆಗುತ್ತೆ. ಮಕ್ಕಳು ಸರಿಯಾಗಿ ಕೂಡಿಸಿ ನೀವು ಬರಿಬೇಕಾಗತ್ತೆ, ಇಲ್ಲಾಂದರೆ ತಪ್ಪು ಉತ್ತರ ಸಿಗುತ್ತೆ ನಿಮಗೆ. 8 ಮತ್ತು 57ನ್ನು ಕೂಡಿಸಿದರೆ 65. ಈಗ ಇವೆರಡನ್ನು ಗುಣಿಸೋಣ. S20 ಈಕ್ವಲ್ಸ್ 10 × 65. 65 ಹತ್ತಲೇ 650. ಅಂದರೆ ಇಲ್ಲಿ ಮೊದಲ 20 ಪದಗಳ ಮೊತ್ತ 650 ಆಗುತ್ತೆ. 18ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಈ 18ನೇ ಕ್ವೆಶ್ಚನ್ ಇದು ಆರ್ ಕ್ವೆಶ್ಚನ್ ಕೂಡ ಇದೆ. ಎರಡರಲ್ಲಿ ನಾವು ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ನಾನು ನಿಮಗೆ ಎರಡನ್ನೂ ಸಾಲ್ವ್ ಮಾಡಿ ತೋರಿಸ್ತೇನೆ. ಎರಡನೇ ಪ್ರಶ್ನೆ ಅದರಲ್ಲಿ ಆರ್ ಕ್ವೆಶ್ಚನ್ ಏನಿದೆ 18ರಲ್ಲಿ ಮೊದಲನೇದು, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಹಾಗೆ ಅದರಲ್ಲಿ ಆರ್ ಕ್ವೆಶ್ಚನ್, ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ 26, ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಈ ಎರಡೂ ಸಮೀಕರಣಗಳನ್ನು ಒಂದರ ಕೆಳಗೆ ಒಂದು ಬರ್ಕೊಳ್ಳಿ. 2x + y = 8. ಇದನ್ನು ನಾವು ಮೊದಲನೇ ಸಮೀಕರಣ ಅಂತ ಪರಿಗಣಿಸೋಣ. ಅದೇ ರೀತಿ x - y = 1, ಇದನ್ನು ಎರಡನೇ ಸಮೀಕರಣ ಅಂತ ಪರಿಗಣಿಸೋಣ. ಈಗ ನಾವು ವರ್ಜಿಸುವ ವಿಧಾನವನ್ನು ಅನುಸರಿಸಬೇಕಾಗಿರೋದ್ರಿಂದ ಇಲ್ಲಿ ಯಾವುದಾದರೂ ಒಂದು ಚರಾಕ್ಷರವನ್ನು ನಾವು ವರ್ಜಿಸಬೇಕಾಗಿದೆ. ಈಗ ಯಾವ ಚರಾಕ್ಷರವನ್ನು ವರ್ಜಿಸಬೇಕು ಅಂದರೆ ಎಲಿಮಿನೇಟ್ ಮಾಡಬೇಕು ಅನ್ನೋದನ್ನು ನಾವು ಅವುಗಳ ಸಹ ಗುಣಕದ ಆಧಾರದ ಮೇಲೆ ನಿರ್ಧರಿಸಬೇಕು. ಇಲ್ಲಿ 2x ಇದೆ, ಇಲ್ಲಿ 1x ಇದೆ. ಇಲ್ಲಿ 2x ಮತ್ತು 1x ಇರೋದ್ರಿಂದ ಅವುಗಳನ್ನು ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಆಗಲ್ಲ. y-ಅನ್ನು ನೋಡೋಣ. ಇಲ್ಲಿ y ಇದೆ, ಇಲ್ಲೂ ಕೂಡ y ಇದೆ. ಇವೆರಡರ ಸಹಗುಣಕ ಒಂದೇ ಇರೋದ್ರಿಂದ ನಾವು y-ಅನ್ನು ವರ್ಜಿಸಬಹುದು, y-ಅನ್ನು ಎಲಿಮಿನೇಟ್ ಮಾಡ್ಬೋದು. ಮತ್ತು ನಾವು ವರ್ಜಿಸುವಾಗ ಅವುಗಳ ಚಿಹ್ನೆಯನ್ನು ಪರಿಗಣಿಸಬೇಕು. ಇಲ್ಲಿ ಬೇರೆ ಬೇರೆ ಚಿಹ್ನೆಗಳಿದ್ದಾವೆ. +y ಇದೆ, -y ಇದೆ, +1y, -1y, ಬೇರೆ ಬೇರೆ ಚಿಹ್ನೆಗಳಿದ್ದಾಗ ನಾವು ಈ ಎರಡೂ ಸಮೀಕರಣಗಳನ್ನು ಕೂಡಿಸ್ಬೇಕಾಗತ್ತೆ. ಒಂದೇ ಚಿಹ್ನೆ ಬಂದಾಗ ನಾವು ಕಳಿಬೇಕಾಗತ್ತೆ. ಇಲ್ಲಿ ನಾವು +y ಮತ್ತು -y ಇದ್ದಾಗ ಇವೆರಡನ್ನು ಕೂಡಿಸೋದ್ರಿಂದ y ಎಲಿಮಿನೇಟ್ ಆಗುತ್ತೆ, +y ಮತ್ತು -y ಕ್ಯಾನ್ಸಲ್ ಆಗುತ್ತೆ. ಅದಕ್ಕಾಗಿ ನಾವಿಲ್ಲಿ ಬರೆಯೋಣ 1 + 2ರಿಂದ, ಅಂದರೆ ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ಕೂಡಿಸಲಾಗಿ 1 + 2ರಿಂದ. ಇಲ್ಲಿ +y ಮತ್ತು -y ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2x ಮತ್ತು x-ಅನ್ನು ನಾವು ಕೂಡಿಸೋಣ. 2x + x 3x ಆಗುತ್ತೆ. ನಂತರ ಈಕ್ವಲ್ಸ್ ಬರೆಯೋಣ. ಈಕ್ವಲ್ 8 ಮತ್ತು 1ಅನ್ನು ಕೂಡಿಸೋಣ. ಯಾಕಂದರೆ ಫಸ್ಟ್ ಪ್ಲಸ್ ಸೆಕೆಂಡ್ ಮಾಡಿರೋದು. 8 + 1ಅನ್ನು ಕೂಡಿಸಿದರೆ 9 ಆಗುತ್ತೆ. ಈಗ ನಮಗೆ ಒಂದು ರೇಖಾತ್ಮಕ ಸಮೀಕರಣ, ಒಂದೇ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ದೊರಕಿದೆ. ಇದನ್ನು ನಿಮಗೆ ಬಿಡಿಸೋದಕ್ಕೆ ಗೊತ್ತಿದೆ. ಅಂದರೆ ನಾವೇನು ಮಾಡಬೇಕು, ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕಾಗತ್ತೆ. 3x = 9 ಇದೆ. x ಏನಾಗುತ್ತೆ ಇಲ್ಲಿ ಮಕ್ಕಳೇ, x ಈ 3ಅನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಬೇಕಾಗಿದೆ. ವರ್ಗಾಯಿಸಿದಾಗ ಅದು ಡಿವೈಡ್ ಆಗಿ ಬರುತ್ತೆ. 9/3. 3x = 9 ಆದಾಗ x ಏನಾಗುತ್ತೆ. ಆದ್ದರಿಂದ therefore x = 3 1 3 3 3 1 3 3 x = 3. ಈಗ ನಾವು ಈ x = 3ಅನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಬೇಕು. ಸಾಮಾನ್ಯವಾಗಿ ನಾವು ಮೊದಲನೇ ಸಮೀಕರಣವನ್ನು ತಗೊತೀವಿ. ಅದಕ್ಕೆ ನಾವೇನು ಮಾಡೋಣ, ಮೊದಲನೇ ಸಮೀಕರಣವನ್ನು ಬರೆಯೋಣ. ಅದಕ್ಕೂ ಮೊದಲು ನಾವು ಬರೆಯೋಣ x = 3ಅನ್ನು ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ. ಈಗ ಇಲ್ಲಿ x = 3ಅನ್ನು ನಾವು ಒಂದನೇ ಸಮೀಕರಣದಲ್ಲಿ ಹಾಕೋಬೇಕು. ಒಂದನೇ ಸಮೀಕರಣವನ್ನು ಬರ್ಕೊಳ್ಳಿ. ಒಂದನೇ ಸಮೀಕರಣದಲ್ಲಿ ಏನಿದೆ, 2x + y = 8 ಇದೆ. ಬರ್ಕೊಳ್ಳಿ ಅದನ್ನು. 2x + y = 8 ಇದೆ. ಇಲ್ಲಿ ನಾವು 2ಅನ್ನು ಹಾಗೆ 2 ಅಂತ ಬರೆಯೋಣ. x ಜಾಗದಲ್ಲಿ ಎಷ್ಟು ಬರೆಯೋಣ, 3 ಅಂತ ಬರೆಯೋಣ.
ಅಂದರೆ 2 ಇಂಟು ಎಕ್ಸ್ ಅಂದರೆ 2 ಇಂಟು 3 ಆಗುತ್ತೆ. 2 ಇಂಟು 3 ಪ್ಲಸ್ ವೈ ಹಾಗೆ ಬರೋಣ. ವೈ ಈಕ್ವಲ್ಸ್ 8. ಇಲ್ಲಿ ನಾವು ವೈ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಈ ಎಕ್ಸ್ ಬೆಲೆಯನ್ನು ಈ ಸಮೀಕರಣದಲ್ಲಿ ನಾವು ಆದೇಶಿಸಿ ವೈ ಬೆಲೆಯನ್ನು ಕಂಡುಹಿಡ್ತಾ ಇದ್ದೀವಿ. ಇದನ್ನು ಗುಣಿಸ್ರಿ. 2 3 6 ಅಂತ ಬರೀರಿ, ಪ್ಲಸ್ ಹಾಗೆ ಬರೀರಿ. ವೈ ಈಸ್ ಈಕ್ವಲ್ಸ್ ಟು 8. ಈಗ ನಾವು ಈ 6ಅನ್ನು ಬಲಭಾಗಕ್ಕೆ ವರ್ಗಾಯಿಸಬೇಕು. ವೈ ಈಸ್ ಈಕ್ವಲ್ಸ್ ಟು ಮಾಡ್ಕೋಬೇಕಂತಂದರೆ ವೈ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 8 ಮೈನಸ್ 6 ಆಗುತ್ತೆ. ಪ್ಲಸ್ 6 ಇರೋದು ಈ ಕಡೆ ಬಂದ ತಕ್ಷಣ, ಬಲಭಾಗಕ್ಕೆ ಬಂದ ತಕ್ಷಣ ಮೈನಸ್ 6 ಆಗುತ್ತೆ. ವೈ ಈಸ್ ಈಕ್ವಲ್ಸ್ ಟು 8 ಮೈನಸ್ 6 2. ಈಗ ನಮಗೆ ಎಕ್ಸ್ ಬೆಲೆ ದೊರಕಿತು ಮತ್ತು ವೈ ಬೆಲೆ ಕೂಡ ದೊರಕಿತು. ಅದಕ್ಕೆ ಕೊನೆಯಲ್ಲಿ ಬರೆಯೋಣ. ಎಕ್ಸ್ ಈಸ್ ಈಕ್ವಲ್ಸ್ ಟು 3, ವೈ ಈಸ್ ಈಕ್ವಲ್ಸ್ ಟು 2. ಇದು ಪರಿಹಾರ. ಇಲ್ಲಿ ನಾವು ವರ್ಜಿಸುವ ವಿಧಾನದಿಂದ ಇದನ್ನು ಬಿಡಿಸಿದ್ದೀವಿ. ಈಗ ನಾವು ಅದೇ ಪ್ರಶ್ನೆಯ ಆರ್ ಕ್ವಶನನ್ನು ಬಿಡಿಸೋಣ, ಅಥವಾ ಪ್ರಶ್ನೆಯನ್ನು. 2 ಧನ ಪೂರ್ಣಾಂಕಗಳ ವ್ಯತ್ಯಾಸ 26. ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ 2 ಧನ ಪೂರ್ಣಾಂಕಗಳ ವ್ಯತ್ಯಾಸ ಕೊಟ್ಟಿದ್ದಾರೆ ಮತ್ತು ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಈ ಎರಡು ಸಂಬಂಧಗಳನ್ನು ಉಪಯೋಗಿಸ್ಕೊಂಡು ನಾವು ಆ 2 ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಬೇಕು, ಆ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಅದಕ್ಕೆ ನಾವು 2 ಧನ ಪೂರ್ಣಾಂಕಗಳನ್ನು ಎಕ್ಸ್ ಮತ್ತು ವೈ ಅಂತ ಇಟ್ಕೊಳ್ಳೋಣ. 2 ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ವೈ ಆಗಿರಲಿ. ಅವುಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ವ್ಯತ್ಯಾಸ ಎಷ್ಟಿದೆ, 26 ಇದೆ. ವ್ಯತ್ಯಾಸ ಅಂದರೆ ನಾವು ಮೈನಸ್ ಎಕ್ಸ್ ಮೈನಸ್ ವೈ ಅಂತ ಹಾಕೊಳ್ಳೋಣ. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 26. ಎಕ್ಸ್ ಮತ್ತು ವೈಗಳ ನಡುವಿನ ವ್ಯತ್ಯಾಸ 26 ಅಂತ ಬರೆಯೋಣ. ನಂತರ ಎರಡನೇ ಸಂಬಂಧ, ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟು. ಅಂದರೆ ನಾವು ಎಕ್ಸ್ ಈಸ್ ಈಕ್ವಲ್ಸ್ ಟು 3y ಅಂತ ತೊಗೋಬೋದು, ಇಲ್ಲಾಂದರೆ ವೈ ಈಸ್ ಈಕ್ವಲ್ಸ್ ಟು 3x ಅಂತ ತೊಗೋಬೋದು. ಈಗ ಇಲ್ಲಿ ನಾವು ಇದು 1ನೇ ಸಮೀಕರಣ, ಇದು 2ನೇ ಸಮೀಕರಣ. ಇಲ್ಲಿ ನೇರವಾಗಿ ಎಕ್ಸ್ ಮತ್ತು ವೈಯ ಸಂಬಂಧವನ್ನು ಕೊಟ್ಟಿರೋದ್ರಿಂದ ಎಕ್ಸ್ ಈಸ್ ಈಕ್ವಲ್ಸ್ ಟು 3y ಅಂತ ಇರೋದ್ರಿಂದ ಈ ಸಮೀಕರಣದಲ್ಲಿ ನಾವು ಈ ಸಮೀಕರಣವನ್ನು ಒಂದು ಸಲ ಬರ್ಕೊಳ್ಳೋಣ. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 26. ಇಲ್ಲಿ ಎಕ್ಸ್ನ ಬೆಲೆಯನ್ನು ಎಕ್ಸ್ ಜಾಗದಲ್ಲಿ 3y ಅಂತ ಹಾಕಿದರೆ ನಮಗೆ ವೈ ಬೆಲೆ ಸಿಗತ್ತೆ. ಎಕ್ಸ್ ಜಾಗದಲ್ಲಿ 3y ಅಂತ ಬರೆಯೋಣ. ಹಾಗೆ ಈ ಮೈನಸ್ಸನ್ನು ಮೈನಸ್ ಅಂತ ಬರೆಯೋಣ. ವೈಯನ್ನು ಬರೆಯೋಣ. ವೈ ಈಸ್ ಈಕ್ವಲ್ಸ್ ಟು 26. 3y ಮೈನಸ್ ವೈ, 3yಯಲ್ಲಿ 1y ತೆಗೆದ್ರೆ 3y ಮೈನಸ್ ವೈ ಎಷ್ಟಾಗುತ್ತೆ, 2y ಆಗುತ್ತೆ. 2y ಈಸ್ ಈಕ್ವಲ್ಸ್ ಟು 26. ಈಗ ನಾವು ಈ 2ಅನ್ನು ಬಲಭಾಗಕ್ಕೆ ವರ್ಗಾಯಿಸಬೇಕು, RHSಗೆ ವರ್ಗಾಯಿಸಬೇಕು. ಆಗ ನಮಗೆ ವೈ ಬೆಲೆ ಸಿಗುತ್ತೆ. 2y ಈಸ್ ಈಕ್ವಲ್ಸ್ ಟು 26 ಇದೆ. ವೈ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 26/2. 26ಅನ್ನು ನಾವು 2ರಿಂದ ಭಾಗಿಸ್ಬೇಕು. ಇವಾಗ 2 1 2 13 13 2 26. ವೈ ಈಸ್ ಈಕ್ವಲ್ಸ್ ಟು 13. ಈಗ ನಾವು ಈ ಸಂಬಂಧವನ್ನು ಬರೆದು ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ಕೋಬೋದು. ಎಕ್ಸ್ ಈಸ್ ಈಕ್ವಲ್ಸ್ ಟು 3y. ಬೇಕಾದರೆ ಇದನ್ನು ಬರ್ಕೊಳ್ಳೋಣ. ವೈನ ಬೆಲೆಯನ್ನು 2ನೇ ಸಮೀಕರಣದಲ್ಲಿ ಆದೇಶಿಸಲಾಗಿ ಅಂತ ಬರ್ಕೊಳ್ಳೋಣ. ವೈ ಈಸ್ ಈಕ್ವಲ್ಸ್ ಟು 13ಅನ್ನು 2ನೇ ಸಮೀಕರಣದಲ್ಲಿ ಬರೀದಿದ್ದು ನಡೆಯುತ್ತೆ ಮಕ್ಕಳೇ. ಸಮೀಕರಣದಲ್ಲಿ ಆದೇಶಿಸಲಾಗಿ. ಈಗ ಇದನ್ನು ಇನ್ನೊಮ್ಮೆ ಬರ್ಕೊಳ್ಳೋಣ. ಎಕ್ಸ್ ಈಕ್ವಲ್ಸ್ 3y, ಎಕ್ಸ್ ಈಕ್ವಲ್ಸ್ 3y. ಇಲ್ಲಿ ವೈನ ಬೆಲೆಯನ್ನು ಹಾಕೋಣ. ಎಕ್ಸ್ ಈಸ್ ಈಕ್ವಲ್ಸ್ ಟು 3 ಇಂಟು 13 ಎಷ್ಟಾಯಿತು, 13 ಮತ್ತು 3ಅನ್ನು ಗುಣಿಸಿದರೆ 13 3 39, 13 3 39. ಈಗ ನಮಗೆ ಎಕ್ಸ್ ಬೆಲೆ 39 ಸಿಕ್ತು ಮತ್ತು ವೈ ಬೆಲೆ 13 ಸಿಕ್ತು. ಅದನ್ನು ನಾವು ಇಲ್ಲಿ ಬರೆಯೋಣ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ಸ್ ಟು 39, ವೈ ಈಸ್ ಈಕ್ವಲ್ಸ್ ಟು 13. ಪ್ರಶ್ನೆ ಸಂಖ್ಯೆ 19. ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸೆಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಮಕ್ಕಳು, ನಿಮಗೆ ಗೊತ್ತಿದೆ ಇದು ತ್ರಿಕೋನಮಿತಿ
ಪಾಠದ ಪ್ರಶ್ನೆ. ಸೈನ್ ಸಿ ಮತ್ತು ಕಾಸ್ ಎ. ಸೈನ್ ಸಿ ಮತ್ತು ಕಾಸ್ ಎಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಸಿ ಕೋನಕ್ಕೆ ಸಂಬಂಧಪಟ್ಟಂತೆ ಸೈನ್ ಅನುಪಾತ. ಸೈನ್ ಅನುಪಾತ ನಿಮಗೆ ಗೊತ್ತಿದೆ. ಸೈನ್ ಸಿ ಅಂತಂದರೆ, ಸೈನ್ ಅನುಪಾತ ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ಸಿ ಕೋನಕ್ಕೆ ಅಭಿಮುಖ ಬಾಹು ಅಂತ ಹೇಳಿದರೆ ಎ ಬಿ ಆಗುತ್ತೆ. ವಿಕರ್ಣ ಯಾವಾಗಲೂ ಎ ಸಿ, ಅದು ಲಂಬಕೋನಕ್ಕೆ ಅಭಿಮುಖವಾದಂತಹ ಬಾಹು. ಕೋನಗಳಿಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಯಾವುದು ಮತ್ತು ಪಾರ್ಶ್ವಬಾಹು ಯಾವುದು ಅನ್ನೋದನ್ನು ನೀವು ಸರಿಯಾಗಿ ಪತ್ತೆ ಹಚ್ಚಬೇಕು. ಇಲ್ಲಿ ಸಿ ಕೋನ ಮತ್ತು ಇದು ಸೈನ್ ಸಿ. ಸೈನ್ ಇದು ಈ ತ್ರಿಕೋನಮಿತಿ ಅನುಪಾತ ಏನಾಗುತ್ತೆ ಅಂತಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ಯಾವ ಕೋನವನ್ನು ಕೇಳಿದರೆ ಆ ಕೋನಕ್ಕೆ ಅಭಿಮುಖ ಬಾಹು. ಇಲ್ಲಿ ಸಿ ಕೋನಕ್ಕೆ ಅಭಿಮುಖ ಬಾಹು ಎ ಬಿ. ಸಿ ಕೋನದ ಎದುರುಗಡೆ ಇರುವಂಥ ಬಾಹು ಎ ಬಿ, ಅದಕ್ಕೆ ನಾವು ಎ ಬಿ ಬರೆಯೋಣ. ಹಾಗೆಯೇ ವಿಕರ್ಣ ಯಾವಾಗಲೂ ಲಂಬಕೋನಕ್ಕೆ ಅಭಿಮುಖವಾದಂಥ ಬಾಹು. ವಿಕರ್ಣ ಯಾವುದಾಗತ್ತೆ ಇಲ್ಲಿ? ವಿಕರ್ಣ ಎ ಸಿ. ಈಗ ಎ ಬಿಯ ಅಳತೆ ಇಲ್ಲಿ 12 ಇದೆ, 12 ಬರೆಯೋಣ. ಮತ್ತು ವಿಕರ್ಣ ಎ ಸಿಯ ಅಳತೆ 13. ಸೈನ್ ಸಿ ಈಸ್ ಈಕ್ವಲ್ಸ್ ಟು 12/13. ಹಾಗೆ ಇನ್ನೊಂದು ನಾವು ಕಂಡುಹಿಡಬೇಕಾಗಿದ್ದು ಕಾಸ್ ಎ. ಇದು ಎ ಕೋನಕ್ಕೆ ಸಂಬಂಧಪಟ್ಟಂತಹ ಕಾಸ್ ಅನುಪಾತ. ಇಲ್ಲಿ ಕಾಸ್ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಕಾಸಿಗೆ ಸಂಬಂಧಪಟ್ಟಂತೆ ಯಾವ ಕೋನ ಕೇಳಿದಾರೋ ಆ ಕೋನದ ಪಾರ್ಶ್ವಬಾಹುವನ್ನು ನಾವು ಪತ್ತೆ ಹಚ್ಕೋಬೇಕು. ಪಾರ್ಶ್ವಬಾಹು ಅಂತಂದರೆ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಎ ಕೋನ ಕೇಳಿದರೆ ಎ ಕೋನಕ್ಕೆ ಪಾರ್ಶ್ವಬಾಹು ಎ ಬಿ ಆಗತ್ತೆ. ಎ ಬಿ ಇದು ಪಾರ್ಶ್ವಬಾಹು ಬೈ ವಿಕರ್ಣ. ಕಾಸ್ ಇದು ಯಾವಾಗಲೂ ಪಾರ್ಶ್ವಬಾಹು ಬೈ ವಿಕರ್ಣ ಆಗಿರುತ್ತೆ. ಸೈನ್ ಇದು ಅಭಿಮುಖ ಬಾಹು ಬೈ ವಿಕರ್ಣ. ಕಾಸ್ ಇದು ಪಾರ್ಶ್ವಬಾಹು ಬೈ ವಿಕರ್ಣ. ಇಲ್ಲಿ ನಾವು ಪಾರ್ಶ್ವಬಾಹು ಅಂತಂದರೆ ಕೋನ ಎಗೆ ಹೊಂದಿಕೊಂಡಿರುವಂಥದ್ದು, ಕೋನ ಎಗೆ ತಗಲಿಕೊಂಡಿರುವಂಥದ್ದು. ಕೋನ ಎ ಇದಕ್ಕೆ ಪಾರ್ಶ್ವಬಾಹು ಎ ಬಿ ಆಗತ್ತೆ. ವಿಕರ್ಣ ಬದಲಾಗಲ್ಲ, ಅದೇ ಇರುತ್ತೆ. ಲಂಬಕೋನಕ್ಕೆ ಅಭಿಮುಖವಾದಂಥ ಬಾಹು ಅದು ಎ ಸಿನೇ. ಎ ಬಿ ಬೈ ಎ ಸಿ ಈಸ್ ಈಕ್ವಲ್ಸ್ ಟು ಪುನಃ ಎ ಬಿ 12, ಎ ಸಿ 13. ಇಲ್ಲಿ ಸೈನ್ ಸಿ 12/13, ಕಾಸ್ ಎ ಕೂಡ 12/13. ಎ ಕೋನಕ್ಕೆ ಆದಂತಹ ಪಾರ್ಶ್ವಬಾಹು ಸಿ ಕೋನಕ್ಕೆ ಅಭಿಮುಖವಾದ ಬಾಹು ಆಗಿರೋದ್ರಿಂದ ನಮಗೆ ಎರಡು ಒಂದೇ ಉತ್ತರ ಸಿಕ್ಕಿದೆ ಇಲ್ಲಿ. ನಂತರ ಮುಂದಿನ ಪ್ರಶ್ನೆ ನಂಬರ್ 20. ಖಚಿತ ಘಟನೆಯ ಹಾಗೂ ಅಸಂಭವ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇದು ನೇರ ಪ್ರಶ್ನೆ, ನೀವು ನೆನಪಲ್ಲಿಟ್ಕೊಂಡ್ರೆ ಇದನ್ನು ಬರೀಬೋದು. ಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ 1. ಉತ್ತರ ನೇರವಾಗಿ ನೀವು ಬರೀಬೋದು. ಖಚಿತ ಘಟನೆಯ ಸಂಭವನೀಯತೆ ಎಷ್ಟಿರುತ್ತೆ ಮಕ್ಕಳೇ? 1. ಖಚಿತ ಘಟನೆಯ ಸಂಭವನೀಯತೆ 1. ಅಸಂಭವ ಘಟನೆಯ ಸಂಭವನೀಯತೆ. ಅಸಂಭವ ಅಂತಂದರೆ ಈ ಘಟನೆ ನಡೆಯೋದಿಲ್ಲ, ಈ ಘಟನೆ ಘಟಿಸೋದಿಲ್ಲ, ಅದಕ್ಕಾಗಿ ಅದರ ಸಂಭವನೀಯತೆ 0 ಆಗಿರುತ್ತೆ. ಅಸಂಭವ ಘಟನೆಯ ಸಂಭವನೀಯತೆ 0. ಅಸಂಭವ ಘಟನೆಯ ಸಂಭವನೀಯತೆ 0. ಇದನ್ನು ನೆನಪಲ್ಲಿಟ್ಕೊಳ್ಳಿ ಮಕ್ಕಳೇ. ಖಚಿತ ಘಟನೆ ಇದರ ಸಂಭವನೀಯತೆಯನ್ನು ಕೇಳಿದರೆ ಯಾವಾಗಲೂ ನೀವು ಏನಂತ ಉತ್ತರಿಸಬೇಕು? 1. ಅಸಂಭವ ಘಟನೆಯ ಸಂಭವನೀಯತೆ 0. 21ನೇ ಪ್ರಶ್ನೆ.
5, 6 ಮತ್ತು 1, 3 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ನೀವು ದೂರ ಸೂತ್ರ ಗೊತ್ತಿದ್ದರೆ ಮಾತ್ರ ಈ ಪ್ರಶ್ನೆಗೆ ಉತ್ತರಿಸ್ಬೋದು. ಈಗ ನಾವು ಮೊದಲು ಈ 2 ಬಿಂದುಗಳನ್ನು ಬರ್ಕೊಳ್ಳೋಣ. 5, 6, ಇನ್ನೊಂದು 1, 3. ಇಲ್ಲಿ ಈ ಬಿಂದುಗಳನ್ನು ನಾವು x1, y1, ಇದನ್ನು x2, y2 ಅಂತ ಪರಿಗಣಿಸೋಣ ಮತ್ತು ದೂರ ಸೂತ್ರವನ್ನು ಬರೆಯೋಣ. ಇದು ಎ ಬಿಂದು, ಇದು ಬಿ ಬಿಂದು ಅಂತ ಇಟ್ಕೊಳ್ಳೋಣ. ಇಲ್ಲ ಅಂತಂದರೆ ಪಿ ಮತ್ತು ಕ್ಯೂ ಬಿಂದು ಅಂತ ಇಟ್ಕೊಳ್ಳೋಣ. ನೀವು ಯಾವುದನ್ನಾದರೂ ತಗೋಬೋದು, ಪಿ ಕ್ಯೂ ಅಥವಾ ಎ ಬಿ. ಇಲ್ಲಿ ಪಿ ಕ್ಯೂ ತೊಗೊಂಡ್ರೆ ಪಿ ಕ್ಯೂ ಈಕ್ವಲ್ಸ್ ಸೂತ್ರ ಯಾವುದು? ಹೋಲ್ ರೂಟ್ ಸ್ಕ್ವೇರ್ ರೂಟ್ x2 ಮೈನಸ್ x1 ಬೈ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದನ್ನು ಹೀಗೂ ಬರೀಬೋದು, x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಒಟ್ಟಿನಲ್ಲಿ ನೀವು ಎಲ್ಲಿ x1 ಮೊದಲು ತೊಗೊಂಡ್ರೆ ಅಲ್ಲಿ y1 ಮೊದಲು ತೊಗೋಬೇಕು, x2 ಮೊದಲು ತೊಗೊಂಡ್ರೆ y2 ಅನ್ನು ಮೊದಲು ತೊಗೋಬೇಕು. ಹೀಗೆ ನೀವು ಮಧ್ಯದಲ್ಲಿ ಪ್ಲಸ್ ಹಾಕಬೇಕಾಗತ್ತೆ ಮತ್ತು ಬ್ರ್ಯಾಕೆಟ್ ಒಳಗಡೆ ಮೈನಸ್ ಬರುತ್ತೆ. ಇಲ್ಲಿ x2 ಮೈನಸ್ x1, x2 ಮೈನಸ್ x1 ಪ್ಲಸ್ ಬರಬೇಕು, y2 ಮೈನಸ್ y1 ಎರಡಕ್ಕೂ ಸ್ಕ್ವೇರ್ ಬರಬೇಕು. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದನ್ನು ನಾವು ರೂಟ್ ಒಳಗಡೆ ಬರಿಬೇಕಾಗತ್ತೆ. ಅದಕ್ಕೆ ಹೇಗೆ ಓದಬೇಕು ಇದನ್ನು? ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈಗ ಈಕ್ವಲ್ಸ್ ಕೆಳಗಡೆ ಈಕ್ವಲ್ಸ್ ಹಾಕೋಣ, ಮತ್ತು ರೂಟ್ ಹಾಕೋಣ. x2 ಜಾಗದಲ್ಲಿ ಏನಿದೆ? 1 ಇದೆ, 1 ಬರೆಯೋಣ. ಹಾಗೇನೇನು ಬರೆಯೋಣ? ಇಲ್ಲಿ ಮೈನಸ್ ಇದೆ, ಮೈನಸ್ ಬರೆಯೋಣ. x1 ಜಾಗದಲ್ಲಿ x2 ಮೈನಸ್ x1 ಅಂದರೆ 1 ಮೈನಸ್ 5 ಆಗುತ್ತೆ, ಅದಕ್ಕೆ ಸ್ಕ್ವೇರ್ ಬರುತ್ತೆ. ಆಮೇಲೆ ಪ್ಲಸ್ಸನ್ನು ಬರೆಯೋಣ, ಪ್ಲಸ್ y2 ಅಂತಂದರೆ 3 ಮೈನಸ್ y1 ಇಲ್ಲಿ 6 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಹೋಲ್ ರೂಟ್ 1 ಮೈನಸ್ 5 ಮಕ್ಕಳೇ ಮೈನಸ್ 4 ಇದಕ್ಕೆ ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 6 ಮೈನಸ್ 3 ಇದಕ್ಕೆ ಹೋಲ್ ಸ್ಕ್ವೇರ್. ಈಗ ಇಲ್ಲಿ ಈಕ್ವಲ್ಸ್ 4 ಸ್ಕ್ವೇರ್ ಅಥವಾ ಮೈನಸ್ 4 ಹೋಲ್ ಸ್ಕ್ವೇರ್ 16, ಮೈನಸ್ 4 ಇಂಟು ಮೈನಸ್ 4 16, ಮೈನಸ್ 3 ಇಂಟು ಮೈನಸ್ 3 9, ರೂಟ್ 16 ಇಂಟು 9 ರೂಟ್ 25 ಸಿಕ್ತು ನಿಮಗೆ. ರೂಟ್ 25 ಈಕ್ವಲ್ಸ್ 5. ಉತ್ತರ ಏನು ಬಂತು? ಇಲ್ಲಿ ರೂಟ್ 25 ಈಕ್ವಲ್ಸ್ 5. ಉತ್ತರ ರೂಟ್ 25 ಈಕ್ವಲ್ಸ್ 5. ಉತ್ತರ ಎಷ್ಟು? 5. ಸೊ ಇವೆರಡರ ನಡುವಿನ ದೂರ ಎಷ್ಟು ಬರುತ್ತೆ? 5 ಬರುತ್ತೆ. ನೀವು 5 ಮಾನಗಳು ಅಂತ ಬರೀಬೇಕು. 5 ಮಾನಗಳು. ನಂತರ ಪ್ರಶ್ನೆ 22. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಲಾಗಿದೆ. ಕನಿಷ್ಠ 1 ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದೇ ಒಂದು ನಾಣ್ಯ 2 ಬಾರಿ ಚಿಮ್ಮಲಾಗಿದೆ. ಒಟ್ಟು ಸಾಧ್ಯತೆಗಳ ಸಂಖ್ಯೆ ಯಾವ ಸಾಧ್ಯತೆಗಳಿದ್ದಾವೆ? ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ ಮೊದಲು ಹೆಚ್ಚು, ಎರಡನೇ ಸಲನೂ ಹೆಚ್ಚು ಬರ್ಬೋದು. ಇಲ್ಲ ಮೊದಲು ಹೆಚ್ಚು ಬಂದು ಹೆಡ್ ಬಂದು ಎರಡನೇ ಸಲ ಟೇಲ್ ಬರ್ಬೋದು. ಇಲ್ಲ ಮೊದಲು ಟೇಲ್ ಬಂದು ಎರಡನೇ ಸಲ ಹೆಚ್ಚು ಬರ್ಬೋದು. ಇಲ್ಲ ಮೊದಲು ಮತ್ತು ಎರಡನೇ ಸಲ ಎರಡೂ ಟೇಲ್ ಬರ್ಬೋದು. ಆದ್ದರಿಂದ ಇಲ್ಲಿ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ, ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ 1 2 3 4 ಇದ್ದಾವೆ. ಈಕ್ವಲ್ಸ್
0. ಈಗ ನಾವು -24 ಬಲಭಾಗಕ್ಕೆ ವರ್ಗಾಯಿಸೋಣ. k² = 0. -24 ಬಲಭಾಗಕ್ಕೆ ಬಂದಾಗ +24 ಆಗುತ್ತೆ. 0 + 24. k² = 24 ಆಯಿತು. ಈಗ ನಾವು k = ±√24 ತಗೋಬೇಕು. ಇದು +± ಇಲ್ಲಿ 24 ಇದೆ. 24 ನಾವು ವರ್ಗ ಸಂಖ್ಯೆ ಮತ್ತು ಇತರ ಸಂಖ್ಯೆಯೊಂದಿಗೆ ಪರಿವರ್ತಿಸಿದಾಗ 4 × 24. 4 ಇದು ವರ್ಗ ಸಂಖ್ಯೆ. 4 ಹೊರಗಡೆ ತೆಗೆದಾಗ ±2√6 ಆಗುತ್ತೆ. ಇದು k ನ ಬೆಲೆ. ಇಲ್ಲಿ ನಾವು k ನ ಬೆಲೆಯನ್ನು ಕಂಡುಹಿಡ್ಕೋಬೇಕು. k ನ ಬೆಲೆ ಏನಿರ್ಬೋದು? ಪ್ಲಸ್ ಅಥವಾ ಮೈನಸ್ 2√6, +2√6 ಅಥವಾ -2√6. ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ 4 ಇದೆ. ಈ 4ರಲ್ಲಿ ಕನಿಷ್ಠ ಒಂದು ಶಿರ ಅಂತಂದರೆ ಹೆಚ್ಚು ಒಂದು ಇರಲೇಬೇಕು. ಒಂದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಅಂದರೆ ಇಲ್ಲಿ ನಾವು ಇಲ್ಲವೇ ಇಲ್ಲ ಅನ್ನೋದನ್ನು ಬಿಡಬೇಕಾಗತ್ತೆ. ಕನಿಷ್ಠ ಒಂದಾದರೂ ಇರಬೇಕಂತಂದರೆ ಇಲ್ಲದೇ ಇರೋದನ್ನು ಬಿಡಬೇಕಾಗತ್ತೆ. ಯಾವುದನ್ನು ಬಿಡಬೇಕು? ಇದು ಟಿ ಇದನ್ನು ಬಿಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬಂದಿರುವಂಥದ್ದು 2 ಪುಚ್ಚಗಳು, 2 ಟಿ ಇದೆ. ನಮಗೆ ಇದು ಅವಶ್ಯಕತೆ ಇಲ್ಲ. ಬೇಕಾಗಿರೋದು ಕನಿಷ್ಠ ಒಂದು ಶಿರ ಅಂತಂದರೆ ಒಂದು ಶಿರನಾದರೂ ಇರ್ಬೋದು, 2 ಶಿರಗಳಾದರೂ ಬರ್ಬೋದು. ನಾವು ಈ 3 ಸಾಧ್ಯತೆಗಳನ್ನು ಇಲ್ಲಿ ತಗೋಬೇಕಾಗತ್ತೆ. ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಘಟನೆ ಈಗೆ ಅಂದರೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಘಟನೆ. ಈ ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ 3 ಅಂತ ನಾವು ಬರೀಬೇಕಾಗತ್ತೆ. ಏನದು? ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಒಟ್ಟು ಎಷ್ಟು? 3. ಈಗ ನಾವು P(e) ಅಂದರೆ ಕನಿಷ್ಠ 3 ಶಿರವನ್ನು ಪಡೆಯುವ ಸಂಭವನೀಯತೆ ಅಂದರೆ P(e) = ಕಂಡುಹಿಡಿಬೇಕು. ಇಲ್ಲಿ ಮೇಲೆ ಏನು ಬರಿಬೇಕು ನಾವು? ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆಯನ್ನು ಬರಿಬೇಕು. ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ಬರಿಬೇಕು. ಇಲ್ಲಿ ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ 3 ಮತ್ತು ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ 4. ಹಾಗಾದರೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ 3/4, 3/4. ಪ್ರಶ್ನೆ ಸಂಖ್ಯೆ 23. x² + 3x + 2 = 0 ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ. ಇಲ್ಲಿ ಆರ್ ಕ್ವಶನ್ ಇದೆ. ಅಥವಾ 2x² + kx + 3 = 0 ಈ ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡ್ಬೋದು. ಆದರೆ ನಮ್ಮ ಮಕ್ಕಳೇ, ನಿಮಗೋಸ್ಕರ ನಾನು 2 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ಈಗ ನಾವು x² + 3x + 2 = 0 ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸೋಣ. ಇಲ್ಲಿ ಕೊಟ್ಟಂಥ ಸಮೀಕರಣ x² + 3x + 2 = 0. ಮಕ್ಕಳೇ, ನೀವು 8ನೇ ಕ್ಲಾಸಿಂದ ಕಲಿತಾ ಬಂದಿದ್ದೀರಾ. ಮಧ್ಯಪದವನ್ನು ಒಡೆದು ಇದನ್ನು ನಾವು ಅಪವರ್ತಿಸುವ ವಿಧಾನದಿಂದ ಬಿಡಿಸುವಾಗ ಏನು ಮಾಡಬೇಕು? ಮಧ್ಯಪದವನ್ನು ಹೊಡಿಬೇಕು.
ಇಲ್ಲಿ ಗುಣಲಬ್ಧ ಅಂತಂದರೆ ಎಕ್ಸ್ ಸ್ಕ್ವೇರ್ ಮತ್ತು 2x² ಆಗುತ್ತೆ. 2x² ನಾವು ಮೊತ್ತ 3x ಬರುವಂತೆ ಯಾವ ಮಗ್ಗಿಯಲ್ಲಿ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ನಾವು 2x², ಇಲ್ಲಿ ಮಧ್ಯಪದ 3x ಇದೆ, ಅಂದರೆ ಪ್ಲಸ್ ಇರೋದ್ರಿಂದ ಇಲ್ಲೂ ಕೂಡ ಪ್ಲಸ್ ಇರೋದ್ರಿಂದ ಗುಣಲಬ್ಧ ಕೂಡ ಪ್ಲಸ್ ಇರೋದ್ರಿಂದ ಎರಡು ಅಪವರ್ತನಗಳಿಗೆ ಒಂದೇ ಚಿಹ್ನೆ ಬರುತ್ತೆ. ಯಾವ ಚಿಹ್ನೆ ಬರುತ್ತೆ ಅಂದರೆ ಮಧ್ಯಪದದ ಚಿಹ್ನೆ ಬರುತ್ತೆ. ಗುಣಲಬ್ಧ ಪ್ಲಸ್ ಇದ್ದಾಗ ಎರಡು ಒಂದೇ ಚಿಹ್ನೆ ಬರುತ್ತೆ. ಅದು ಯಾವ ಚಿಹ್ನೆ? ಮಧ್ಯಪದದ ಚಿಹ್ನೆ ಪ್ಲಸ್. ಯಾವ ಮಗ್ಗಿಯಲ್ಲಿ 2 ಇದೆ ನಿಮಗೆ ಗೊತ್ತಿದೆ. 2 × 1 2 ಆಗುತ್ತೆ. 2 + 1 3 ಆಗುತ್ತೆ. ಅಂದರೆ ಇಲ್ಲಿ 2 ಮತ್ತು 1 ಅಪವರ್ತನಗಳು ಯಾವುದು? 2 1, ಅಂದರೆ 2x + 1x. ಈಗ ನಾವು x² ಪ್ಲಸ್ ಈ 3x ಅನ್ನು ಬರೆಯೋ ಬದಲು 2x + 1x ಅಂತ ಬರೆಯೋಣ. ಮಧ್ಯಪದವನ್ನು ಹೊಡೆಯಬೇಕಾಗಿರೋದ್ರಿಂದ 2x + 1x + 2 = 0. ಇಲ್ಲಿ 3x ಇದು ಹೊಡೆದು 2x + 1 ಆಗಿದೆ. 3 ಪದ ಇರೋದು 4 ಪದ ಆಗಿದೆ. ಇದು ಅಪವರ್ತಿಸುವ ವಿಧಾನದ ಒಂದು ಹಂತ. ಈಗ ನಾವು ಮೊದಲ 2 ಪದಗಳನ್ನು ತಗೊಂಡು ಅದರಲ್ಲಿ ಸಾಮಾನ್ಯ ಯಾವುದಿದೆ, ಕಾಮನ್ ಯಾವುದಿದೆ ಅದನ್ನು ಹೊರಗಡೆ ತೆಗಿಬೇಕಾಗತ್ತೆ. ಇಲ್ಲಿ x² ಇದೆ, ಇಲ್ಲಿ 2x ಇದೆ. x² ಮತ್ತು xಗಳಲ್ಲಿ ನಾವು ಕಾಮನ್ ತೆಗಿಬೋದು, ಸಾಮಾನ್ಯ ತೆಗಿಬೋದು. x² ಮತ್ತು xಲ್ಲಿ ಸಾಮಾನ್ಯ ಕಾಮನ್ ಯಾವುದು? x. ಇಲ್ಲಿ x ಹೊರಗಡೆ ಹೋದರೆ xನ ಯಾವುದರಿಂದ ಗುಣಿಸಿದರೆ x² ಆಗುತ್ತೆ, xನ್ನು xಯಿಂದ ಗುಣಿಸಿದರೆ x² ಆಗುತ್ತೆ. ಅದರಿಂದ ಇಲ್ಲಿ ಮೊದಲನೇ ಪದ ಏನಾಗುತ್ತೆ? x ಆಗುತ್ತೆ. ನಂತರ ಪ್ಲಸ್ ಬರೆಯೋಣ. ಈಗ x ಇಂಟು ಏನಂದರೆ 2x ಆಗುತ್ತೆ. xನ್ನು 2ರಿಂದ ಗುಣಿಸಿದರೆ 2x ಆಗುತ್ತೆ. ಅದಕ್ಕೆ ನಾವು 2 ಹಾಕೋಣ. ಈಗ ವಾಪಸ್ ನಾವು ಇದನ್ನು ಗುಣಿಸಿದರೆ x ಇಂಟು x² ಬರುತ್ತೆ, ಮತ್ತು x ಇಂಟು 2x ಬರುತ್ತೆ. ನಾವಿಲ್ಲಿ ಸಾಮಾನ್ಯ ತೆಗೆದನ್ನು ಹೊರಗಡೆ ಹಾಕಿದಾಗ ಬ್ರ್ಯಾಕೆಟ್ನಲ್ಲಿ ಬಂದಿರೋದ್ರ ಜೊತೆ ಗುಣಿಸಿದರೆ ಈ ಮೊದಲ 2 ಪದಗಳು ಬರಬೇಕು. ನಂತರ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೆಯೋಣ. 1x ಮತ್ತು 2 ಇವುಗಳ HCF, ಇವುಗಳ ಮೋಸ, ಅಂದರೆ ಇವುಗಳಲ್ಲಿ ಸಾಮಾನ್ಯ ನಮಗೆ ಸಿಗೋದು 1 ಮಾತ್ರ. 1 ಸಾಮಾನ್ಯ ಬಂದಾಗ ಇವೆರಡು ಪದಗಳು ಹಾಗೆ ಉಳ್ಕೊಳ್ತವೆ. 1 × 1x + 2 ಮತ್ತು ಈಕ್ವಲ್ಸ್ ಬರೆಯೋಣ. ಈಕ್ವಲ್ಸ್ 0. ಈಗ ಇಲ್ಲಿ x + 2 x + 2 ಈ ಒಂದನ್ನು ನಾವು ಬರಿಬೇಕು ಅಂತ ಇಲ್ಲ. x + 2 x + 2 ಇದನ್ನು ಒಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ. ಆಮೇಲೆ ಇಲ್ಲಿ ಉಳಿದಿರೋದು ಮತ್ತು ಇಲ್ಲಿ ಉಳಿದಿರೋದು ಇನ್ನಲ್ಲಿ x + 1 ಇನ್ನೊಂದು ಬ್ರ್ಯಾಕೆಟಲ್ಲಿ ಬರುತ್ತೆ, ಈಕ್ವಲ್ 0. ಈಗ x + 2 = 0 ಅಂತ ಬರೆಯೋಣ, ಮತ್ತು x + 1 = 0 ಅಂತ ಬರೆಯೋಣ. ಮೊದಲನೇ ಅಪವರ್ತನ x + 2 = 0, ಅಥವಾ x + 1 = 0. ಈಗ ನಮಗೆ 2 ರೇಖಾತ್ಮಕ ಸಮೀಕರಣಗಳು ಸಿಕ್ಕಿದ್ವು, ಇದೊಂದು. ಇಲ್ಲಿ ಒಂದೇ ಒಂದು ಚರಾಕ್ಷರ ಇದೆ, ಅದನ್ನು ನಾವು ಅದರ ಬೆಲೆಯನ್ನು ಕಂಡುಹಿಡ್ಕೋಬೇಕು. x = ಈ +2 ಬಲಭಾಗಕ್ಕೆ ವರ್ಗಾಯಿಸಿದರೆ 0 - 2 ಆಗುತ್ತೆ. ಆದ್ದರಿಂದ x = -2. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, x = 0 - 1 ಆಗುತ್ತೆ, x = -1. ಇಲ್ಲಿ ನಮಗೆ 2 ಮೂಲಗಳು ಸಿಕ್ಕಿದ್ದಾವೆ, -2 ಮತ್ತು -1. ಹಾಗೆ ಈ ಪ್ರಶ್ನೆ ಅಥವಾ ಪ್ರಶ್ನೆಯನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಅವರು ಏನು ಹೇಳಿದ್ದಾರೆ? ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ. 2x² + kx + 3 = 0. ಈ ಸಮೀಕರಣದ ಮೂಲಗಳು ಸಮವಾಗಿದ್ದಾವೆ, ಅಂದರೆ ವಾಸ್ತವ ಮೂಲಗಳು ಹೊಂದಿದ್ದಾವೆ, ಅವು ಸಮವಾಗಿದ್ದಾವೆ. ಮೂಲಗಳು ಸಮವಾಗಿದ್ದಾಗ ನಮಗೆ ಗೊತ್ತಿದೆ b² - 4ac ಬೆಲೆ ಏನಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ನಾವು ಮೊದಲಿಗೆ ಈ ಸಮೀಕರಣವನ್ನು ಬರ್ಕೊಳ್ಳೋಣ. 2x² + kx + 3 = 0. ಇಲ್ಲಿ ನಮಗೆ b² - 4ac = 0 ಅಂತ ತಗೋಬೇಕಾದ್ರೆ a b c ಯ ಬೆಲೆಗಳು ಬೇಕು. a = x² ಸಹಗುಣಕ ಅಂದರೆ 2 ಅಂತ ಬರೆಯೋಣ. b = x ಸಹಗುಣಕ, x ಜೊತೆಗಿರೋದು ಇಲ್ಲಿ k ಬರೆಯೋಣ. c = 3 ಸ್ಥಿರಾಂಕ. ಈಗ ನಾವು ಮೂಲಗಳು
ವಾಸ್ತವ ಮತ್ತು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿರುವುದರಿಂದ ಸಮ ಮತ್ತು ವಾಸ್ತವ ಮೂಲಗಳಾಗಿರುವುದರಿಂದ ಏನು ಬರೆಯೋಣ? b² - 4ac = 0 ಆಗುತ್ತೆ. ಇಲ್ಲಿ ನಾವು b ನ ಬೆಲೆ, a ನ ಬೆಲೆ, c ನ ಬೆಲೆಯನ್ನು ಹಾಕೋಣ. b ಅಂದರೆ k² -4 ಇಂಟು a ನ ಬೆಲೆ 2, c ನ ಬೆಲೆ 3 = 0. k² ಮೈನಸ್ ಇವನ್ನ ಗುಣಿಸೋಣ. 4 2 8, 8 3 24, 4 2 8, 8 3 24 ಆಯಿತು. = 0. ಈಗ ನಾವು -24 ಬಲಭಾಗಕ್ಕೆ ವರ್ಗಾಯಿಸೋಣ. k² = 0. -24 ಬಲಭಾಗಕ್ಕೆ ಬಂದಾಗ +24 ಆಗುತ್ತೆ. 0 + 24. k² = 24 ಆಯಿತು. ಈಗ ನಾವು k ± √24 ತಗೋಬೇಕು. ಇದು +± ಇಲ್ಲಿ 24 ಇದೆ. 24 ನಾವು ವರ್ಗ ಸಂಖ್ಯೆ ಮತ್ತು ಇತರ ಸಂಖ್ಯೆಯೊಂದಿಗೆ ಪರಿವರ್ತಿಸಿದಾಗ 4 6 24, 4 ಇದು ವರ್ಗ ಸಂಖ್ಯೆ. 4 ಹೊರಗಡೆ ತೆಗೆದಾಗ +± 2√6 ಆಗುತ್ತೆ. ಇದು k ನ ಬೆಲೆ. ಇಲ್ಲಿ ನಾವು k ನ ಬೆಲೆಯನ್ನು ಕಂಡುಹಿಡ್ಕೋಬೇಕು. k ನ ಬೆಲೆ ಏನಿರ್ಬೋದು? ಪ್ಲಸ್ ಅಥವಾ ಮೈನಸ್ 2√6, +2√6 ಅಥವಾ -2√6. ಪ್ರಶ್ನೆ ಸಂಖ್ಯೆ 24. ತ್ರಿಭುಜ ABC-ಯಲ್ಲಿ DE ಸಮಾಂತರ BC, AD = x, BD = x - 2, AE = x + 2, C = x - 2. ಇಲ್ಲಿ ನಾವು ಚಿತ್ರವನ್ನು ಗಮನಿಸಿದರೆ AD = x ಇದೆ, BD = x - 2, AE = x + 2, C = x - 1. ಇಲ್ಲಿ ನಾವು ಏನು ಮಾಡಬೇಕು? x ನ ಬೆಲೆಯನ್ನು ಕಂಡುಹಿಡಿದು AD ಅನುಪಾತ DBಯನ್ನು ಕಂಡುಹಿಡಿಬೇಕು. ಇಲ್ಲಿ ಮೊದಲು ನಾವು ತ್ರಿಭುಜ ABCಯಲ್ಲಿ ಏನನ್ನು ಕೊಟ್ಟಿದ್ದಾರೆ? ತ್ರಿಭುಜ ABCಯಲ್ಲಿ DE ಸಮಾಂತರ BC ಅಂತ ಕೊಟ್ಟಿದ್ದಾರೆ. ಥೇಲ್ಸನ ಪ್ರಮೇಯದ ಪ್ರಕಾರ DE ಸಮಾಂತರ BC ಇದ್ದಾಗ ಏನಾಗುತ್ತೆ? AD/DB = ಈ ಕಡೆ AE/EC ಆಗುತ್ತೆ. AE/EC. ಇಲ್ಲಿ ಎಲ್ಲ ಬೆಲೆಗಳನ್ನು ನಾವು ಆಯಾ ಜಾಗದಲ್ಲಿ ಹಾಕೋಣ. ADಯ ಬೆಲೆ x ಇದೆ, x ಬರೆಯೋಣ. DBಯ ಬೆಲೆ x - 2 ಇದೆ. ಹಾಗೆ AEಯ ಬೆಲೆ x + 2 ಇದೆ. ಮತ್ತು ECಯ ಬೆಲೆ x - 1 ಇದೆ. ಈಗ ನಾವು ಓರೆ ಗುಣಾಕಾರ ಮಾಡೋಣ. ಇದು ಇಂಟು ಇದು ಮಾಡೋಣ. x ಇಂಟು x - 1 = ಹಾಗೆ ಇದು ಇಂಟು ಇದು x + 2 ಇಂಟು x - 2. ಇವನ್ನ ಇದಕ್ಕೆ ಗುಣಿಸಿ ಬರೆದ್ರೆ x², ಹಾಗೆ ಇದನ್ನು ಇದಕ್ಕೆ ಗುಣಿಸಿ ಬರೆದ್ರೆ -x. x ಇಂಟು x x², x ಇಂಟು x x², x ಇಂಟು -1 -x ಈಕ್ವಲ್ಸ್ ಇಲ್ಲಿ x + 2 ಇಂಟು x - 2 ಇದೆ. ನಾವು a + b ಇಂಟು a - b = a² - b² ಸೂತ್ರವನ್ನು ಇಲ್ಲಿ ಉಪಯೋಗಿಸ್ಬೋದು. x + 2 ಇಂಟು x - 2 ಅಂದರೆ x² - 2² ಆಗುತ್ತೆ, ಅಂದರೆ 4. x² - 4. ಈ x² ಮತ್ತು ಈ x² ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಸಿಕ್ತು? -x = -4 ಸಿಕ್ತು. -x = -4. ಆದ್ದರಿಂದ x = 4 ಆಯಿತು. ಈಗ ನಾವು AD/DBಯನ್ನು ಕಂಡುಹಿಡಬೇಕು. AD ಅನುಪಾತ DB ಬರೆಯೋಣ. AD/DB ಬರೆಯೋಣ. AD/DB ಅಂತಂದರೆ AD/DB. ಇಲ್ಲಿ AD ಏನಿದೆ? x ಇದೆ. DB ಏನಿದೆ? x - 2 ಇದೆ. x ಜಾಗದಲ್ಲಿ 4 ಹಾಕೋಣ. 4. ಇಲ್ಲೂ ಕೂಡ x - 2 ಅಂದರೆ 4 - 2 ಆಗುತ್ತೆ. 4/2. 2 1s 2 2s 2 1 2 2. AD/DB ಅಂತಂದರೆ ಏನು ಬಂತು? 2:1. 2:1. ಹೀಗೆ ನಮಗೆ AD/DBಯ ಬೆಲೆ 2:1 ಸಿಕ್ತು.
ಇದು ಉತ್ತರ.